ನಮಸ್ತೆ ಸ್ನೇಹಿತರೆ, TV14ಗೆ ಸ್ವಾಗತ. ವಯನಾಡಿನಲ್ಲಿ ಆದ ಘೋರ ದುರಂತಗಳ ಬಗ್ಗೆ ಹಲವಾರು ಜನ ಹಲವಾರು ತರದಲ್ಲಿ ವಿಶ್ಲೇಷಣೆ ಮಾಡಿದ್ದಾರೆ. ಆ ಘೋರ ಘಟನೆಯನ್ನು ಕಂಡು ವಿಶ್ವವೇ ಮರುಗಿದೆ. ತಮ್ಮ ಕೈಲಾದ ಸಹಾಯವನ್ನೂ ಮಾಡಿದೆ. ದೇಶ ವಿದೇಶದ ಅನೇಕ ಧರ್ಮದ ಜನರು ಮಾನವೀಯತೆ ತೋರಿ ವಯನಾಡಿನ ಕಷ್ಟಕ್ಕೆ ಸ್ಪಂದಿಸಿದ್ದಾರೆ. ಕರ್ನಾಟಕ, ತಮಿಳುನಾಡು, ಆಂಧ್ರಪ್ರದೇಶವಷ್ಟೇ ಅಲ್ಲದೆ ಪಶ್ಚಿಮ ಬಂಗಾಳ, ಅಸ್ಸಾಂ ರಾಜ್ಯಗಳು ಸೇರಿದಂತೆ ಅನೇಕ ರಾಜ್ಯಗಳ ಸರ್ಕಾರಗಳು ತಮ್ಮ ಜನಪರ ಕಾಳಜಿಯ ಪ್ರದರ್ಶನ ಮಾಡಿವೆ. ಒಬ್ಬ ಮಹಾತಾಯಿಯಂತೂ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ದುರಂತದಲ್ಲಿ ತಂದೆ ತಾಯಿಗಳನ್ನು ಕಳೆದುಕೊಂಡ ಮಕ್ಕಳಿದ್ದರೆ ಅವರಿಗೆ ನನ್ನ ಎದೆ ಹಾಲು ಕುಡಿಸಲು ತಯಾರಿದ್ದೇನೆ ಎಂದು ಹೇಳಿಕೆ ಕೊಟ್ಟಳು. ಈ ಮಾತು ಎಂಥ ಗಟ್ಟಿ ಗುಂಡಿಗೆಯವರನ್ನು ಆದ್ರಗೊಳಿಸಿ ಮನುಷ್ಯನನ್ನಾಗಿ ಮಾಡಬೇಕಿತ್ತು. ಆ ರೀತಿ ಮರುಗಿದವರು ತುಂಬಾ ಜನ ಇದ್ದಾರೆ. ಆಕೆ ಹೇಳಿಕೆಯ ಪುಟ್ಟ ವಿಡಿಯೋವನ್ನು ಲಕ್ಷಾಂತರ ಮನುಷ್ಯರು ಶೇರ್ ಮಾಡಿ ಆಕೆಗೊಂದು ಸಲಾಂ ಕೂಡ ಹೇಳಿದ್ದಾರೆ. ಆದರೆ ಅಂತ ಲಕ್ಷಾಂತರ ಮನುಷ್ಯರ ನಡುವೆ ಕ್ರಿಮಿಯೊಂದು ನುಸುಳಿ ತನ್ನ ವಿಕೃತಿ ಮನಸ್ಥಿತಿಯನ್ನ ತೋರಿಸಿಬಿಟ್ಟಿದೆ. ಹೌದು, ಈ ತಾಯಿಯ ಹೇಳಿಕೆಯ ಒಂದು ಪೋಸ್ಟಿಗೆ ಈ ವಿಕೃತ ಜೀವಿ ನನಗೂ ಎದೆಹಾಲು ಬೇಕು ಎಂದು ಕಮೆಂಟ್ ಹಾಕಿದ. ಮೊದಲೇ ಕೇರಳದ ಜನ ಥೇಟ್ ನಮ್ಮ ಕನ್ನಡದ ಜನರಂತೆಯೇ ನೀರು ಕೇಳಿದರೆ ಪಾನಕ ನೀಡುತ್ತಾರೆ ಇಲ್ಲಿ, ನೀರು ಕೇಳಿದರೆ ಪಾನಕ ನೀಡುತ್ತಾರೆ ಇಲ್ಲಿ ಎಂದು ಸಂಗೀತ ಗುರು ಹಂಸಲೇಖ ಬರೆದಂತೆ ಕೇರಳದ ಜನರು ಎದೆಹಾಲು ಕೇಳಿದ ವಿಕೃತನಿಗೆ ಗಟ್ಟಿ ಬೆಣ್ಣೆ, ತುಪ್ಪ, ಪಾಯಸ ಸೇರಿದಂತೆ ಕಜ್ಜಾಯವನ್ನೇ ಕೊಟ್ಟು ಹಣ್ಣುಗಾಯಿ ನೀರುಗಾಯಿ ಮಾಡಿಬಿಟ್ಟಿದ್ದಾರೆ. ಅಂದ ಹಾಗೆ ನೀವು ಅಂದುಕೊಳ್ಳಬಹುದು, ಯಾರೋ ಒಬ್ಬ ಈ ರೀತಿ ಮಾಡಿದ್ದಾನೆ, ಅದನ್ನೇ ಯಾಕೆ ದೊಡ್ಡದು ಮಾಡಿ ತೋರಿಸುತ್ತೀರಿ ಎಂದು. ಇದು ಕೇವಲ ಇವನೊಬ್ಬನ ಮನಸ್ಥಿತಿಯಲ್ಲ. ಇಲ್ಲಿ ನೋಡಿ, ಒಂದಷ್ಟು ಸ್ಕ್ರೀನ್ಶಾಟ್ಗಳಿವೆ. ಇವೆಲ್ಲ ಹೇಳುತ್ತಿರುವುದು ಇದೇ ಮನಸ್ಥಿತಿಯನ್ನೇ ಅಲ್ಲವೇ? ಇಂಥ ಮನಸ್ಥಿತಿಗಳನ್ನು ರೂಪಿಸುವ ಕಾರ್ಖಾನೆಗಳು ಎಲ್ಲಿವೆ ಎಂದು ನಿಮಗೂ ತಿಳಿಯದ ವಿಷಯವೇನಲ್ಲ. ಇವರೆಲ್ಲ ಮನುಷ್ಯ ರೂಪದ ರಾಕ್ಷಸರು ಎಂದಷ್ಟೇ ಹೇಳಬೇಕಿದೆ. ಇದರ ನಡುವೆ ಯಾವುದೇ ಪ್ರಾಕೃತಿಕ ವಿಕೋಪಗಳ ಸಮಯದಲ್ಲಿ ಯಾವುದೇ ಹಿಂಜರಿಕೆ ಇಲ್ಲದೆ ಮುನ್ನುಗ್ಗುವ ಸ್ವಯಂ ಸೇವಕರು ಇಲ್ಲಿದ್ದಾರೆ ನೋಡಿ. ಇವರೇ SDPI ಅಂದರೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ವಾಲಂಟಿಯರ್ಗಳು. ಹೌದು, ಕೊರೋನಾ ಸಂದರ್ಭದಲ್ಲಿ ಸ್ವಂತದವರು ಕಳೆಬರಗಳನ್ನು ಮುಟ್ಟಲು ಹೆದರುತ್ತಿದ್ದಾಗಲೂ ಯಾವುದೇ ಭಯ, ಆತಂಕ ಪಡದೆ ಇದೇ ಯೋಧರು ಆ ಹೆಣಗಳನ್ನು ಆಯಾ ಧರ್ಮದ ಅನುಸಾರವಾಗಿ ಸಂಸ್ಕಾರ ಮಾಡಿ ಮಾನವೀಯತೆಯನ್ನು ಮೆರೆದಿದ್ದರು. ಇದೀಗ ವಯನಾಡಿನ ಭೀಕರ ಗುಡ್ಡ ಕುಸಿತದ ಸಂದರ್ಭದಲ್ಲೂ ತಮ್ಮ ಜೀವವನ್ನೇ ಪಣಕ್ಕಿಟ್ಟು ಹೋರಾಡುತ್ತಿದ್ದಾರೆ. ಮಾತ್ರವಲ್ಲದೆ ಮಿಲಿಟರಿ ಆರ್ಮಿಯ ಎಂಜಿನಿಯರ್ಗಳಿಗೆ ಸೂಕ್ತವಾದ ಸಹಾಯವನ್ನೂ ಮಾಡುತ್ತಿದ್ದಾರೆ. ಅಂಥ ಕ್ಷಣಗಳ ಎದೆ ಭಾರವಾಗಿಸುವ ವಿಡಿಯೋಗಳ ಗುಚ್ಛ ಇಲ್ಲಿದೆ ನೋಡಿ.